ಹಾ ಯಾರಿಗೆ ಏನಾಗಿತ್ತು? ಸರ್ಪುಣ್ಣ. ಓ, ಅದು ಉಡುಪಿನ ಸಲುವಾಗಿ ನಾನು ಇರಬಾರ್ದು, ಆ ಬಾಧೆ ತಡ್ಕೊಳ್ಳಾರ್ದ ಪಾಯ್ಜನ್ ತಗೊಂಡ್ಬಿಟ್ಟ. ಬೇರೆ ಬೇರೆ ಸಮಸ್ಯೆ ಏನೇನಿತ್ತು? ಉಸಿರಾಟದ ತೊಂದರೆ ಇತ್ತು, ಆಮೇಲೆ ಶುಗರ್ ಲೋ ಆಗ್ತಾ ಇತ್ತು. ಡಾಕ್ಟ್ರಿ ಏನಂತ ಹೇಳಿದ್ರಿ? ಗ್ಯಾರಂಟಿ ಹೇಳಿದ್ರೆ ಗ್ಯಾರಂಟಿ ಹೇಳಿದ್ದಲ್ಲ, ಡಾಕ್ಟ್ರಿ ಗ್ಯಾರಂಟಿ ಹೇಳಿಲ್ಲ. ಸರಿ, ನೀವು ಫೋನ್ ಮಾಡಿದಾಗ ನೀವು ಕೇಳಿದಾಗ ನಾವೇನನ್ನ ಹೇಳಿದ್ವಿ? ನಿಮ್ಗೆ ಆರಾಮಾಗತ್ತಾ, ನಿಮ್ಮಪ್ಪ ಬದುಕ್ತಾನಮ್ಮ, ದೇವರು ಕಡಿಮೆ ಮಾಡ್ತಾನಂತ ಹೇಳಿದ್ವಿ. ಹಲ್ಲೆಲೂಯಾ. ಸರಿ, ಎಷ್ಟು ದಿವಸ ಅಲ್ಲಿ ವೆಂಟಿಲೇಟರ್ ಹಾಕಿದ್ರು? 13 ದಿವಸ. ಈಗ ತೆಗೆದಿದ್ದಾರೆ, ನಿನ್ನೆ ತೆಗೆದಿದ್ದಾರೆ. ಹಲ್ಲೆಲೂಯಾ. ದೇವ್ರ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಇವ್ರ ತಂದೆಯವರು ಪಾಯ್ಸನ್ ಅಂದ್ರೆ ವಿಷ ಕುಡಿದಿದ್ದಾರೆ ಪ್ರಿಯರೇ. ಆ ಒಂದು ಮೂರು ಬಾಧೆ ತಾಳಲಾರದೆ ಮತ್ತೆ ಡಾಕ್ಟರ್ ಗಂಗೋತ್ರಿಗೆ ಒಯ್ದಿದ್ದಾರೆ. ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಕೂಡ ಡಾಕ್ಟ್ರು ಗ್ಯಾರಂಟಿ ಹೇಳಿಲ್ಲ ಪ್ರಿಯರೇ. ಉಸಿರಾಟದ ತೊಂದರೆ ಆಗಿಬಿಟ್ಟಿದೆ, ಆಮೇಲೆ ಶುಗರ್ ಲೋ ಆಗಿದೆ, BP ನಾರ್ಮಲ್ ಇದೆ, ಶುಗರ್ ಲೋ ಆಗಿದೆ ಪ್ರಿಯರೇ. ಶುಗರ್ ಲೋ ಆದ್ರೂ ಕೂಡ ಮನುಷ್ಯರು ಏನಾಗಲ್ಲ, ಉಳಿಯಲ್ಲ. ಆಮೇಲೆ ಉಸಿರಾಟದ ತೊಂದರೆ ಬಹಳ ಇತ್ತು. ಆಮೇಲೆ ಅಲ್ಲಿದ್ದ ಅವರು ಹುಬ್ಬಳ್ಳಿಗೆ ಹೋಗಿರಂತ ಹೇಳಿದ್ದಾರೆ, ಕೊಪ್ಪಳಕ್ಕೆ ಹೋಗ್ರಂತ ಹೇಳಿದ್ದಾರೆ. ಆಮೇಲೆ ಇವರು ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದ್ದಾರೆ ಪ್ರಿಯರು. ಎಷ್ಟು ದಿವಸ ಮಾಡಿಸಿದ್ರಿ ನೀವು ಫೋನು? 3-4 ದಿವಸ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸಿದ್ದಾರೆ. ದೇವರು ಅದ್ಭುತವಾಗಿ ಅವರನ್ನ ಆರೋಗ್ಯಕರವಾಗಿ ಮಾಡಿದ್ದಾರೆ. ಬರೋದಲ್ಲ, ಉಸಿರಾಟ ಅದು ಮಿಷನ್ ಇಟ್ಟಾಗ ಮಾತ್ರ ಉಸಿರಾಡಬೇಕು, ತೆಗೆದುಬಿಟ್ರೆ ಮತ್ತೆ ಹೆಚ್ಚು ಕಡಿಮೆ ಆಗ್ಬೇಕು ಆ ಪ್ರಕಾರ. ಆದರೆ ಆ ವಿಷಯವನ್ನು ಇವರು ಹೇಳಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಫೋನ್ ನಲ್ಲಿ. ಏಸಪ್ಪ ಕೇಳಿದ್ದಾರೆ ಪ್ರಿಯರೇ. ನಿನ್ನೆ ಪ್ರಾರ್ಥನೆ ಮಾಡಲಾಗಿ ಆವಾಗಲಿಂದ ಸಂಪೂರ್ಣವಾಗಿ ಅದನ್ನು ತೆಗೆದಿದ್ದಾರೆ. ಸ್ವಂತ ಉಸಿರಾಡಕ್ಕೆ ಚೈತನ್ಯ ಬಂದಿದೆ. ಈಗ ಎಲ್ಲ ಶುಗರ್ ನಾರ್ಮಲ್ ಆಗಿದೆ, BP ನಾರ್ಮಲ್ ಆಗಿದೆ, ಉಸಿರಾಟ ತೊಂದರೆ ಕೂಡ ಇರಲಾರದಂತೆ ನಾರ್ಮಲ್ ಆಗಿದೆ. ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಬಂದಿದೆ. ದೇವ್ರ ಮಹಿಮೆ ಉಂಟಾಗಲಿ. ಇದೆಲ್ಲ ಯಾರು ಮಾಡಿದ್ದಾರೆ? ದೇವರು ಮಾಡಿದ್ದಾರೆ.